ಈಗ ಒಂದು ಬ್ರೇಕಿಂಗ್ ಬರ್ತಾ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ರಾಮನಗರದಲ್ಲಾದಂತಹ ಗಲಾಟೆಗೆ ಕುಮಾರಸ್ವಾಮಿ ಅವರು ಕಾರಣ ಅಂತ ಕನಕಪುರದಲ್ಲಿ ಎಚ್ಡಿಕೆ ವಿರುದ್ಧ ಡಿಕೆಶಿ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಬಿಜೆಪಿಯವರು ಅಶಾಂತಿಯನ್ನ ಸೃಷ್ಟಿ ಮಾಡೋದು ಮಾಮೂಲಿ, ಬಿಜೆಪಿಗರಿಗೆ ಅಲ್ಪಸಂಖ್ಯಾತರನ್ನ ಕಂಡ್ರೆ ಆಗಲ್ಲ, ಸ್ಥಳೀಯ ಶಾಸಕ ಅಧಿಕಾರಿ ಮೈನಾರಿಟಿ ಅಂತ ರಾಜಕೀಯವನ್ನ ಮಾಡ್ತಾ ಇದ್ದಾರೆ. ಹೀಗಂತ ಕನಕಪುರದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಕೆಂಡಾಮಂಡರಾಗಿದ್ದಾರೆ. ಏನು ಆಸ್ತಿ ಹಂಚ್ಕೋಬೇಕಾ? ನಾವು ಆಸ್ತಿ ಹಂಚ್ಕೊಳ್ಳೋದಕ್ಕೆ ಕೂತ್ ಮಾತಾಡಬಹುದು. ಇವ್ರಿಗೆ ಏನಾದರೂ ಕನಿಷ್ಠ ತಿಳುವಳಿಕೆ ಸೌಜನ್ಯ ಇದ್ದಿದ್ರೆ ಸ್ಪಂದಿಸಿ ಅವ್ರನ್ನ ಕರೆದು ಚರ್ಚೆ ಮಾಡಬೇಕಾಗಿದ್ದು ಅವ್ರ ಜೊತೆ, ನನ್ನ ಜೊತೆ ಅಲ್ಲ. ನಾನು ಇರೋದು ರಾಜಕೀಯ ಮಾಡಲಿಕ್ಕೆ, ರಾಜಕೀಯ ಮಾಡೋಂತ ಏನು ಹೆದರೇನು ನಾವೇನು ಹೋಗೋದಿಲ್ಲ. ಆದರೆ ನಿಮ್ಮ ಜವಾಬ್ದಾರಿ ನಿರ್ವಹಣೆಯಲ್ಲಿ ಪೊಲೀಸ್ ಅಧಿಕಾರಿಗಳನ್ನ ಗುಲಾಮ್ರ ಥರ ನೀವೇನು ದುರ್ಬಳಕೆ ಮಾಡ್ಕೊತಾ ಇದ್ದೀರಿ, ಇದು ನಾನು ಖಂಡಿಸ್ತಾ ಇರ್ತಕ್ಕಂಥದ್ದು. ಊರು ರಾಜಕಾರಣ ಪಾಪ ಬಿಜೆಪಿಯವ್ರಿಗೆ ದಳದವ್ರಿಗೆ ಏನು ಕೆಲಸ ಇಲ್ಲ. ಅವ್ರೇನಾದ್ರು ಮೊಸರು ಕಲ್ಲಿಡಬೇಕು ಅಂತ ಅವ್ರೇನು ರಾಜಕಾರಣಕ್ಕೋಸ್ಕರ ಪಾಪ ಅವ್ರು ಮಾಡ್ತಾ ಇದ್ದಾರೆ. ಅವ್ರು ಬಿಜೆಪಿಯವ್ರದ್ದು ಅವ್ರದ್ದು ಮಾಮೂಲಿ ಬಿಡಿ, ಅವರು ಅಶಾಂತಿ ಮೂಡಿಸೋವಂಥದ್ದು ಇದೇ ಕೆಲಸ ಅವ್ರಿಗೆ ಜನತಾ ದಳದವ್ರಿಗೆ ಇನ್ನೇನು ಬೇರೆ ಕೆಲಸ ಇಲ್ಲ. ಬರೀ ಕಮ್ಯುನಲ್ ಇಶ್ಯೂಸ್ನ ತೆಗೆದುಕೊಂಡು ಅಲ್ಲಿ ಪಾಪ MLA ಮೈನಾರಿಟಿ, ಅವನು ಯಾರೋ ಪೊಲೀಸ್ ಆಫೀಸರ್ ಮೈನಾರಿಟೀಸ್ ಕಂಡ್ರೆ ಅವ್ರಿಗೆ ಆಗೋದೇ ಇಲ್ಲ. ಅವ್ರಿಗೆ BJPಲಿ ಹೇಳ್ತಿದ್ರಲ್ಲ, ಇವರು ಅಸೆಂಬ್ಲಿಲಿ ಯಾರು ಬರಲೇಬಾರ್ದು ಮೈನಾರಿಟಿ ಅರ್ಜಿ ಇಟ್ಕೊಂಡು, ಹಂಗೆ ಸಂವಿಧಾನದ ವಿರೋಧವಾಗಿ ಕೆಲಸ ಮಾಡ್ತಾ ಇದ್ದಾರೆ.